ನೋಡ್ರಿ ನೀವು ಪ್ರತಿನಿತ್ಯ ನಾವು ಜೀವನದಲ್ಲಿ ನೀರನ್ನು ಉಪಯೋಗ ಮಾಡ್ತೀವಿ. ನೀರ ಎಲ್ಲರಿಗೂ ಬೇಕು. ನಮ್ಮ ಕುಡಿಯಲು ನೀರು ಬೇಕು, ನಮ್ಮ ದಿನನಿತ್ಯದ ಅನೇಕ ಕೆಲಸಗಳಿಗೆ ನೀರು ಬೇಕು ನೋಡ್ರಿ. ಬಟ್ಟೆಗಳನ್ನ ತೊಳಿಬೇಕಾದ್ರೆ ನೀರು ಬೇಕು, ಬೇಸಾಯ ಮಾಡಬೇಕಾದ್ರೆ ನೀರು ಬೇಕು. ನೀರಿಲ್ಲದ ನಾವು ಬದುಕಲು ಸಾಧ್ಯ ಇಲ್ಲ. ಸಸ್ಯಗಳಿಗೆ ನೀರು ಬೇಕು, ಪ್ರಾಣಿಗಳಿಗೂ ನೀರು ಬೇಕು, ಮನುಷ್ಯರಿಗೂ ನೀರು ಬೇಕು. ನೀರಿಲ್ಲದ ಮನುಷ್ಯ ಬದುಕಲು ಸಾಧ್ಯವಿಲ್ಲ. ಅದಕ್ಕೆ ಅಮೂಲ್ಯ ನೀರು, ನೀರಿನ ಸ್ಥಳೀಯ ಆಕಾರಗಳು ಮತ್ತು ನೀರಿನ ಮೂಲಗಳು ಯಾವ್ಯಾವ ಬರ್ತಾವೆ ನೋಡ್ರಿ. ನೀರಿನ ಮೂಲಗಳು ಅಂದ್ರೆ ಒಂದ, ಮತ್ತು ಆಕಾರಗಳು ಅಂದ್ರೆ ಒಂದ. ನೀರಿನ ಮೂಲಗಳು ಇಲ್ಲಿ ನೋಡ್ರಿ, ಅಮೂಲ್ಯ ನೀರು ಕಾಟ 5 ಅಮೂಲ್ಯ ನೀರು. ಅದರಲ್ಲಿ ಏನೇನು ಬರ್ತಾವು? ಸ್ಥಳೀಯ ನೀರಿನ ಆಕಾರಗಳು. ನೀರಿನ ಆಕಾರಗಳು ಯಾವ್ಯಾವ ಬರ್ತಾವೆ ನೋಡ್ರಿ. ನೀರಿನ ಮೂಲಗಳು ಬೇಡಿನವ ಆಕಾರಗಳು ಅಂತ ಕರಿತೀವಿ. ಇಲ್ಲಿ ನೋಡ್ರಿ ನೀರಿನ ಆಕಾರಗಳು, ನೋಡ್ರಿ ನೀರಿನ ಆಕಾರಗಳು, ಆಕಾರ ನೀರಿನ ಆಕಾರಗಳು. ಹೌದಲ್ಲ? ಈ ನೀರಿನ ಆಕಾರದೊಳಗ ಯಾವ್ಯಾವ ಬರ್ತಾವು ನೋಡ್ರಿ. ನದಿ ನೋಡಿರ್ಬೇಕು ನೀವು. ನದಿ, ನದಿ, ಕೆರೆ, ನದಿ, ಕೆರೆ, ಬಾವಿ, ಕೊಳವೆ ಬಾವಿ, ಕೊಳವೆ ಬಾವಿ ನೋಡ್ರಿ. ನದಿ ನೀರನ್ನ ಉಪಯೋಗ ಮಾಡ್ತೀವಿ. ನದಿ ರೈತರಿಗೆ ಬೇಸಾಯ ಮಾಡಬೇಕಾದ್ರೆ ನದಿ ಏನಾಗ್ತೈತಿ, ಹೊಲದಲ್ಲಿ ಬೇಸಾಯ ಮಾಡ್ಬೇಕಾದ್ರೆ ನೀರನ್ನು ಉಪಯೋಗ ಮಾಡ್ಕೋತಾರೆ. ನದಿ, ಕೆರೆ, ಬಾವಿ, ಕೊಳವೆ ಬಾವಿ, ಕೈ ಪಂಪ್ ನೋಡಿದ್ರಲ್ಲ ನೀವು, ಬೋರ್ವೆಲ್ ಹರಿಸಿರ್ತಾರ. ಹೌದಲ್ಲ? ಅವ ಕೊಳವೆ ಬಾವಿ ಅಂದ್ರೆ ಏನಂತೀವಿ ನಾವು, ಇದು ಕೊಳವೆ ಬೋರ್ವೆಲ್ಲ ಮತ್ತು ಕೈ ಪಂಪು ಇವೆಲ್ಲ ಏನಂತೀವಿ ನಾವು. ಕೊಳವೆ ಬಾವಿಗೆ ಏನಂತೀವಿ ನಾವು, ಏನಂತೀವಿ ಕೈ ಪಂಪು, ಬೋರ್ವೆಲ್ಲ ಮತ್ತು ಇವೆಲ್ಲ ಏನ ನೀರಿನ ಆಕಾರಗಳು. ನೀರಿನ ಆಕಾರಗಳು ನೋಡಲಿ. ಪಾಠ 5 ಅಮೂಲ್ಯ ನೀರು. ಇದರಲ್ಲಿ ನೀರಿನ ಆಕಾರಗಳು ಯಾವ್ಯಾವ ಬರ್ತಾವೆ ನೋಡ್ರಿ. 1ನೇದ್ದು ನದಿ, 2ನೇದ್ದು ಕೆರೆ, 3ನೇದ್ದು ಬಾವಿ, 4ನೇದ್ದು ಕೊಳವೆ ಬಾವಿ. ಹೌದಲ್ಲ? ಈಗ ಇವ ನೀರಿನ ಆಕಾರಗಳು. ಈ ನೀರನ್ನ ನಾವು ಯಾವುದಕ್ಕೆ ಉಪಯೋಗ ಮಾಡ್ತೀವಿ ನಾವು? ಹೌದಲ್ಲ? ನೀರನ್ನ ನಾವು ಯಾವ ಯಾವ ಕೆಲಸಗಳಿಗೆ ಉಪಯೋಗ ಮಾಡ್ತೀವಿ ನೋಡಲಿ. ಈಗ ನದಿ ನೀರನ್ನ ಏನ್ ಮಾಡಬೇಕು? ಬಟ್ಟೆಗಳನ್ನ ತೊಳೆದು ನೀರನ್ನ ಗಲೀಜ್ ಮಾಡಬಾರ್ದು. ಅದ ಎಷ್ಟು ನಾವು ನೀರನ್ನ ಹಿತಮಿತವಾಗಿ ಬಳಸಬೇಕಲ್ಲ ಅಷ್ಟೇ ನಾವು ಬಳಸಬೇಕು. ಹೆಚ್ಚಾಗಿ ಪೋಲು ಮಾಡದಂತೆ ಬಳಸಬೇಕು. ಅಂದ್ರೆ ಹೆಚ್ಚಾಗಿ ನೀರನ್ನ ಅಪವ್ಯಯ ಮಾಡಬಾರ್ದು. ಅಂದ್ರೆ ಹೆಚ್ಚಿಗೆ ಬಳಸಬಾರ್ದು. ನಮ್ಗೆ ಎಷ್ಟು ಅವಶ್ಯಕತೆ ಇದೆಯಾ ಅಷ್ಟನ್ನ ನೀರನ್ನ ನಾವು ಬಳಸಬೇಕು. ಹಿತಮಿತವಾಗಿ ನೀರನ್ನ ಬಳಕೆ ಮಾಡಬೇಕು. ಕೆರೆಯಲ್ಲಿ ಏನ್ ಮಾಡ್ತಾರೋ, ಕೆರೆ ನೀರನ್ನ ಶುದ್ಧವಾಗಿ ಬಿಡಂಗಿಲ್ಲ. ಕೆರೆ ನೀರನ್ನ ಏನ್ ಮಾಡ್ತಾರೋ, ದನಕರಗಳನ್ನ ತೊಳಿತಾರೋ. ಇಂಥ ಮಾಡ್ತಂದ್ರೆ ನೀರ ಹೊಲಸಾಗ್ತಾವು. ಅದನ್ನ ನೀರ ಜನರಿಗೆ ಕುಡಿಯಾಕ ಏನಾಗ್ತೈತಿ, ಕುಡಿಯಾಕ ಬರಂಗಿಲ್ಲ. ಅದಕ್ಕೆ ಶುದ್ಧವಾದ ನಾವು ನೀರನ್ನು ಇಟ್ಕೋಬೇಕು, ಸ್ವಚ್ಛವಾದ ನೀರನ್ನು ಇಟ್ಕೋಬೇಕು. ದನಕರಗಳನ್ನ ತೊಳಿಬೇಕಾದ್ರೆ ಬಕೆಟ್ ನೀರನ್ನ ತಗೊಂಡ ಸೈಡ್ ಹೋಗಿ ತೊಳಿಬೇಕು. ಈ ರೀತಿ ನಾವು ಬೆಳೆಸ್ಕೋಬೇಕು. ಈಗ ಗೊತ್ತಾಯ್ತಲ್ಲ ಮಕ್ಕಳೇ ನಿಮಗೆ ನೀರಿನ ಆಕಾರಗಳು. ನದಿ, ಕೆರೆ, ಬಾವಿ, ಕೊಳವೆ ಬಾವಿ. ಅದ ನೀರಿನ ಉಪಯೋಗಗಳು ನೋಡಲಿ. ನೀರಿನ ಉಪಯೋಗಗಳು, ನೀರಿನ ಉಪಯೋಗಗಳು ನೋಡಲಿ. ನೀರಿನ ಉಪಯೋಗಗಳು ಯಾವ್ಯಾವ ಬರ್ತಾವು ನೋಡಲಿ. ನೀರಿನ ಉಪಯೋಗಗಳು ಮನುಷ್ಯ ಮತ್ತು ಪ್ರಾಣಿಗಳಿಗೆ ಕುಡಿಯಲು ಏನ್ ಬೇಕು? ನೀರು ಬೇಕು. ಮತ್ತ ಬಟ್ಟೆ, ಪಾತ್ರೆ, ವಾಹನಗಳನ್ನ ತೊಳಿಬೇಕಾದ್ರೆ ನೀರು ಬೇಕು. ಮತ್ತ ರೈತರು ಬೇಸಾಯ ಮಾಡ್ಬೇಕಾದ್ರೆ ನೀರು ಬೇಕು. ನೀರಿಂದ ಬೇಸಾಯ ಮಾಡ್ತೀವಿ ನಾವು. ಪ್ರತಿ ನೋಡ್ರಿ ಹೊಲದಲ್ಲಿ ಬೆಳೆಗಳನ್ನ ಬೆಳಿಬೇಕಾದ್ರೆ ನೀರು ಇದ್ರನ ಬೆಳೆ ಬರ್ತೈತಿ. ಹೌದಲ್ಲ? ನೀವು ನೋಡ್ರಿ ಸ್ನಾನ ಮಾಡ್ಬೇಕಾದ್ರೆ ನೀರು ಬೇಕು,
ಹಾಲು ಉಜ್ಬೇಕಾದ್ರೆ ನೀರು ಬೇಕು, ಪ್ರತಿನಿತ್ಯ ಅಡುಗೆ ಮಾಡಬೇಕಾದ್ರೆ ನೀರು ಬೇಕು. ಅದಕ್ಕೆ ನೀರಿನ ಉಪಯೋಗಗಳು ಅಂದ್ರೆ ಮನುಷ್ಯ ಮತ್ತು ಪ್ರಾಣಿಗಳಿಗೆ ಕುಡಿಯಲು ನೀರು ಬೇಕು. ನೋಡಲಿ, ಮನುಷ್ಯ ಮತ್ತು ಪ್ರಾಣಿಗಳಿಗೆ ಕುಡಿಯಲು ನೀರು ಬೇಕು. ಮನುಷ್ಯ ಮತ್ತು ಪ್ರಾಣಿಗಳಿಗೆ ಕುಡಿಯಲು ನೀರು ಬೇಕು. ಮತ್ತೆ ಹೇಳ್ರಿ, ಬಟ್ಟೆ, ಪಾತ್ರೆ, ವಾಹನಗಳನ್ನು ತೊಳಿಬೇಕಾದ್ರೆ ನೀರು ಬೇಕು. ನೋಡಲಿ, ಬಟ್ಟೆಯನ್ನು ತೊಳಿಬೇಕಾದ್ರೆ ನೀರು ಬೇಕು. ಬಟ್ಟೆ, ಪಾತ್ರೆ ಮತ್ತು ವಾಹನಗಳನ್ನು ತೊಳೆಯಲು ನೀರು ಬೇಕು. ಮತ್ತು ನೋಡ್ರಿ, ಬೇಸಾಯ ಮಾಡ್ಬೇಕಾದ್ರೆ ರೈತರು ಹೊಲದಲ್ಲಿ ಹಂಗ ಬೆಳೆ ಬರ್ತಾವು ಇಲ್ಲ. ಬೇಸಾಯ ಮಾಡ್ಬೇಕಾದ್ರೆ ಬಿ ಹೊಲದಲ್ಲಿ ನೋಡ್ರಿ, ಜೋಳ ಬಿತ್ತಬೇಕಾದ್ರೆ, ಕಡಲೆ ಬಿತ್ತಬೇಕಾದ್ರೆ, ಯಾವ್ದವ ನಾವು ಬೇಸಾಯ ಮಾಡ್ಬೇಕಾದ್ರೆ ಏನ್ ಬೇಕು? ನೀರು ಬೇಕು. ಅದಕ್ಕೆ ಬೇಸಾಯ ಮಾಡಲು ನೀರು ಬೇಕು. ಬೇಸಾಯ ಮಾಡಲು ನೀರು ಬೇಕು. ಬೇಸಾಯ ಮಾಡಬೇಕಾದ್ರೆ ನೀರು ಬೇಕು. ಕಾರ್ಖಾನೆಗಳಿಗೆ ನೋಡ್ರಿ, ಕಾರ್ಖಾನೆಗಳಿಗೆ ಬಿ ನೀರು ಬೇಕು. ಕಾರ್ಖಾನೆಗಳನ್ನು ನಡೆಸ್ತಾರೆ ನಾವು. ನೋಡ್ರಿ, ಸಕ್ಕರೆ ಮತ್ತು ಕಬ್ಬು ಹಿಂಗೆಲ್ಲ ಕಬ್ಬು ಬೆಳೆದಿರ್ತಾರೋ ಕಾರ್ಖಾನೆಗಳಿಗೆ ಕಬ್ಬನ್ನ ಸಾಗಿಸ್ತಾರೆ. ಅಲ್ಲಿ ಏನು ಮಾಡ್ತಾರೋ ಬೆಲ್ಲ ಮತ್ತು ಸಕ್ಕರೆಯನ್ನು ತಯಾರು ಮಾಡ್ತಾರೆ. ಅಲ್ಲಿ ಏನು ಮಾಡ್ತಾರೋ ನೀರು ಕಾರ್ಖಾನೆಗಳಿಗೆ ಬಿ ನೀರು ಬೇಕು. ಮತ್ತು ನೀರಿನಿಂದ ಏನು ಮಾಡ್ತಾರೆ? ವಿದ್ಯುತ್ತನ್ನು ತಯಾರಿಸ್ತಾರೆ. ನೀರನ್ನು ಸಂಗ್ರಹ ಮಾಡಿ ಅದರಿಂದ ವಿದ್ಯುತ್ತನ್ನು ತಯಾರಿಸಲು ಏನು ಮಾಡ್ತಾರೋ ನೀರನ್ನು ಇದು ಮಾಡ್ತಾರೆ. ನೋಡಲಿ, ಕಾರ್ಖಾನೆಗಳಿಗೆ ನೀರು ಬೇಕು. ಕಾರ್ಖಾನೆಗಳಿಗೆ ನೀರು ಬೇಕು. ಕಾರ್ಖಾನೆಗಳಿಗೆ ನೀರು ಬೇಕು ಮತ್ತು ವಿದ್ಯುತ್ತನ್ನು ತಯಾರಿಸಲು ನೀರು ಬೇಕು. ಗೊತ್ತಾತಲ್ಲ ಮಕ್ಕಳೇ? ಪಾಠ ಇದು ಅಮೂಲ್ಯ ನೀರು ಅಂದ್ರೆ ಅಲ್ಲಿ ಸ್ಥಳೀಯ ನೀರಿನ ಆಕಾರಗಳು ಅಂತೀವಿ ನಾವು, ಮೂಲಗಳು ಅಂತ ಅಂತೀವಿ. ಆಕಾರಗಳು ಯಾವ್ಯಾವ ಬರ್ತಾವೆ? ನದಿ, ಕೆರೆ, ಬಾವಿ, ಕೊಳವೆ ಬಾವಿ, ಹಳ್ಳ ಇವೆಲ್ಲ ಬರ್ತಾವೆ. ನೀರಿನ ಉಪಯೋಗಗಳು ಯಾವ ಬರ್ತಾವೆ ನೋಡ್ರಿ? ಮನುಷ್ಯ ಮತ್ತು ಪ್ರಾಣಿಗಳಿಗೆ ಕುಡಿಯಲು ನೀರು ಬೇಕು. ಮತ್ತು ಬಟ್ಟೆ, ಪಾತ್ರೆ ಮತ್ತು ವಾಹನಗಳನ್ನು ತೊಳೆಯಲು ನೀರು ಬೇಕು. ಬೇಸಾಯ ಮಾಡಲು ನೀರು ಬೇಕು. ಕಾರ್ಖಾನೆಗಳಿಗೆ ನೀರು ಬೇಕು. ಮತ್ತು ವಿದ್ಯುತ್ ತಯಾರಿಸಲು ಬಿ ನೀರು ಬೇಕು. ಗೊತ್ತಾತಲ್ಲ ಮಕ್ಕಳೇ? ಈಗ ನೋಡ್ರಿ, ನೀವೇನು ಮಾಡ್ತೀರಿ? ಇಲ್ಲಿ ಒಂದು ಬಾಲಕ ಏನು ಮಾಡಿದರು? ರಾಜು ತನ್ನ ಮನೆಗೆ ಕುಡಿಯುವ ನೀರನ್ನು ಬಾವಿಯಿಂದ ತರುತ್ತಾನೆ. ಬಾವಿಯಿಂದ ಕುಡಿಯುವ ನೀರನ್ನು ತರುತ್ತಿದ್ದಾನೆ. ನಿನ್ನ ಮನೆಗೆ ಬೇಕಾದ ನೀರನ್ನು ಬಾವಿಯಿಂದ ತರ್ತೀವಿ, ಮತ್ತು ಬಾವಿಯಿಂದ ತರ್ತೀವಿ, ಮತ್ತು ಕೆರೆಗಳಿಂದ ತರ್ತೀವಿ. ದನಕರುಗಳ ಕುಡಿಯಲು ಕೆರೆಗಳಿಗೆ ಒಯ್ತೀರಿ. ಕೆರೆಗಳ ನೀರನ್ನು ಉಪಯೋಗ ಮಾಡ್ತೀವಿ. ಅದಕ್ಕೆ ನಾವು ನೀರನ್ನು ಶುದ್ಧವಾಗಿಟ್ಕೊಳ್ಬೇಕು. ನೀರನ್ನು ವೇಸ್ಟ್ ಮಾಡಬಾರ್ದು. ಈಗ ನೋಡ್ರಿ, ನಿನ್ನ ಮನೆಯ ಈ ಕೆಲಸಗಳಿಗೆ ನೀರನ್ನು ಎಲ್ಲಿಂದ ತರ್ತಾರೆ? ನಿನ್ನ ಮನೆಗೆ ಬೇಕಾದ ನೀರನ್ನು ಎಲ್ಲಿಂದ ತರ್ತೀರಿ? ಬಾವಿಯಿಂದ ತರ್ತೀರಿ, ಕೆರೆಗಳಿಂದ ತರ್ತೀರಿ, ಹೌದಲ್ಲ? ನದಿ ಸಮೀಪ ಇತ್ತಂದ್ರೆ ಅಲ್ಲೇ ನೀರನ್ನು ಉಪಯೋಗ ಮಾಡ್ತೀರಿ, ಹೌದಲ್ಲ? ನಿಮಗೆ ಬಟ್ಟೆಗಳನ್ನ ತೊಳಿಬೇಕಾದ್ರೆ ನದಿ ನೀರನ್ನು ಉಪಯೋಗ ಮಾಡ್ತೀರಿ. ನಿಮಗೆ ಎಲ್ಲಿ ಅನುಕೂಲ ಆಗ್ತದೆ ಅಲ್ಲಿಂದ ನೀರನ್ನು ತೆಗೆದುಕೊಂಡ ಬರ್ತೀರಿ. ಇಲ್ಲಿ ನಿನ್ನ ಮನೆಯ ಈ ಕೆಲಸಗಳಿಗೆ ನೀರನ್ನು ಎಲ್ಲಿಂದ ತರ್ತಾರೆ? ನೀರನ್ನು ಎಲ್ಲಿಂದ ತರ್ತೀರಿ ನೀವು? ಬಾವಿಯಿಂದ ತರುತ್ತೇವೆ. ಮತ್ತು ಅಡುಗೆ ಮಾಡಲು ನಾವು ನೀರನ್ನು ಉಪಯೋಗ ಮಾಡ್ತೀವಿ, ಹೌದಲ್ಲ? ನೀರನ್ನು ಕುಡಿಬೇಕಾದ್ರೆ ನಾವು ಬಾವಿಯಿಂದ ತರ್ತೀವಿ, ಹೌದಲ್ಲ? ಬೋರ್ವೆಲ್ಲ ಕುಡಿಯಲು ನೀರನ್ನು ನಾವು ಉಪಯೋಗ ಮಾಡ್ತೀವಿ. ಈಗ ಅಡುಗೆ ಮಾಡಲು ನೀರನ್ನು ಉಪಯೋಗ ಮಾಡ್ತೀವಿ. ಈಗ ನೋಡಲಿ,
ನೀರನ್ನು ಉಪಯೋಗ ಮಾಡ್ತೀವಿ, ಮತ್ತು ಬಟ್ಟೆಗಳನ್ನ ತೊಳಿಬೇಕಾದ್ರೆ ನೀರನ್ನು ಉಪಯೋಗ ಮಾಡ್ತೀವಿ. ನಾವು ಸ್ನಾನವನ್ನು ಮಾಡ್ಬೇಕಾದ್ರೆ ನೀರನ್ನು ಉಪಯೋಗ ಮಾಡ್ತೀವಿ. ಇಲ್ಲ ನೀರನ್ನು ಕುಡಿಯಲು ಉಪಯೋಗಿಸ್ತೇವೆ. ಇಲ್ಲಿ ಅಡುಗೆ ಮಾಡಲು ಉಪಯೋಗಿಸುತ್ತೇವೆ. ಇಲ್ಲಿ ಪಾತ್ರೆಗಳನ್ನ ತೊಳೆಯಲು ಉಪಯೋಗಿಸುತ್ತೇವೆ. ಇಲ್ಲಿ ಬಟ್ಟೆಗಳನ್ನ ತೊಳೆಯಲು ಉಪಯೋಗಿಸುತ್ತೇವೆ. ಇಲ್ಲಿ ಸ್ನಾನ ಮಾಡಲು ಉಪಯೋಗಿಸುತ್ತೇವೆ. ಅಂದರೆ ನೀರನ್ನ ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ, ಬಾವಿಯಿಂದ, ನಲ್ಲಿಯಿಂದ, ಕೆರೆಗಳಿಂದ ಸಂಗ್ರಹಿಸುತ್ತೇವೆ. ಅಂದರೆ ಒಂದು ತೊಟ್ಟೆಯಲ್ಲಿ ನೀರನ್ನು ಸಂಗ್ರಹಿಸಿದ ಮಳೆ ನೀರನ್ನು ಸಂಗ್ರಹಿಸಿ ಇಟ್ಟಿರುತ್ತಾರೆ. ಅದಕ್ಕೆ ನೋಡ್ರಿ ನೀರಿನ ಆಕಾರಗಳ ಹೇಳಿ ನಾನು ಇಲ್ಲಿ ನೀರಿನ ಆಕಾರಗಳು ನೋಡಿದ್ದೇನೆ, ಬಳಸುತ್ತೇನೆ, ಕೆಲಸ. ಇಲ್ಲಿ ನೋಡಲಿ ನೀರಿನ ಆಕಾರಗಳು ಬಾವಿಯನ್ನ ನೋಡಿದ್ದೇವೆ, ಸರಿ ಗುರುತು ಹಾಕೋದು. ಅದರಲ್ಲಿ ಕೆಲಸ ಏನ, ಬಾವಿಯ ನೀರನ್ನ ಕುಡಿಯಲು ಉಪಯೋಗಿಸುತ್ತಾರೆ. ಎರಡನೇದು ನೋಡ್ರಿ ನಳ ನೀರನ್ನ ನಾವು ಬಟ್ಟೆಗಳನ್ನು ತೊಳಿಬೇಕಾದ್ರೆ ಉಪಯೋಗಿಸ್ತೀವಿ, ಸ್ನಾನ ಮಾಡಬೇಕಾದ್ರೆ ಉಪಯೋಗಿಸ್ತೀವಿ, ಅಡುಗೆ ಮಾಡಬೇಕಾದ್ರೆ ಉಪಯೋಗಿಸುತ್ತೇವೆ. ನಲ್ಲಿಯ ನೀರನ್ನ ನಮ್ಮ ಪ್ರತಿನಿತ್ಯ ಅನೇಕ ಕೆಲಸಗಳಿಗೆ ನೀರನ್ನು ನಾವು ಉಪಯೋಗಿಸುತ್ತೇವೆ. ಈಗ ನೋಡ್ರಿ ಹಳ್ಳ ನೀರನ್ನ ಬೇಸಾಯ ಮಾಡಬೇಕಾದ್ರೆ ಉಪಯೋಗಿಸ್ತೇವೆ. ಸಮುದ್ರ ನೀರಿನಿಂದ ಉಪ್ಪನ್ನು ತಯಾರಿಸುತ್ತಾರೆ. ಮತ್ತು ಸಮುದ್ರ ನೀರಿನಿಂದ ಉಪ್ಪನ್ನು ತಯಾರಿಸುತ್ತಾರೆ. ಅದಕ್ಕೇನು ಮಾಡೋದು, ಈಗ ನೋಡ್ರಿ ನೀರಿನ ಆಕಾರಗಳು. ನೀರನ್ನು ಸಂಗ್ರಹ ಮಾಡಿದಾರೆ. ಆಲ್ಮಟ್ಟಿ ಡ್ಯಾಮ್ ಅದು ನೋಡಿರ್ಬೇಕು ನೀವು. ಮಳೆ ಅದು ಬರ್ತಂದ್ರೆ ಏನು ಮಾಡ್ತಾರೆ, ನೀರನ್ನು ಸಂಗ್ರಹ ಮಾಡ್ತಾರೆ. ಜಾಸ್ತಿ ಆದ್ರೆ ಅಷ್ಟ ಬಿಟ್ಟಿರ್ತಾರೆ. ಅಂದ್ರೆ ಮಳೆ ಅದು ಜಾಸ್ತಿ ಬರ್ದಿಲ್ಲ ಅಂದ್ರೆ ಏನು ಮಾಡ್ತಾರೋ ಆ ನೀರನ್ನು ಏನು ಮಾಡ್ತಾರೋ ರೈತರಿಗೆ ಬೇಸಾಯ ಸಲುವಾಗಿ ಆ ನೀರನ್ನು ಸರಬರಾಜು ಅಂದ್ರೆ ನೀರನ್ನು ಬಿಡ್ತಾರೋ. ಕಾಲುವೆಗಳ ಮುಖಾಂತರ ನೀರನ್ನು ಬಿಟ್ಟು ಬೇಸಾಯ ಮಾಡಲು ಅವರಿಗೆ ಅನುಕೂಲವಾಗುತ್ತದೆ. ಇದು ಬೋರ್ವೆಲ್ಲ, ಇದು ಸಮುದ್ರ ನೀರಿನಿಂದ ಏನು ಮಾಡ್ತಾರೋ ಉಪ್ಪನ್ನು ತಯಾರಿಸುತ್ತಾರೆ. ಈ ರೀತಿ ಏನು ಮಾಡಬೇಕು ನೋಡಲಿ, ನೀರಿನ ಉಪಯೋಗಗಳು ಅಂದ್ರೆ ಕುಡಿಯುವ ನೀರು ಶುದ್ಧವಾಗಿರಬೇಕು. ಅಂತಹ ನೀರನ್ನು ನೀವು ಕುಡಿಬೇಕು. ನೀರನ್ನು ಸಂಗ್ರಹಿಸುವ ಪಾತ್ರೆಗಳನ್ನು ಏನು ಮಾಡಬೇಕು, ಕುಡಿಯುವ ಲೋಟಗಳನ್ನು ಚೆನ್ನಾಗಿ ತೊಳೆದು ಕುಡಿಬೇಕು. ಅದ ಅಭ್ಯಾಸವನ್ನು ಸಣ್ಣ ಮಕ್ಕಳ ನೀವು ಬೆಳೆಸ್ಕೊಳ್ಬೇಕು. ಈಗ ನೋಡಲಿ ಕುಡಿಯುವ ನೀರು ಶುದ್ಧವಾಗಿ ನೋಡ್ಕೊಂಡ ಫಿಲ್ಟರ್ ನೀರ ನಿಮ್ಮ ಮನೆಯಾಗ ಕೊಡಬೇಕಾದ್ರೆ ಏನು ಮಾಡಬೇಕು, ಗ್ಲಾಸನ್ನು ತೊಳೆದು ನೀರನ್ನು ಕೊಡಬೇಕು. ಮತ್ತು ನೀರನ್ನು ಸಂಗ್ರಹಿಸುವ ಪಾತ್ರೆಗಳನ್ನು, ಕುಡಿಯುವ ಲೋಟಗಳನ್ನು ಏನು ಮಾಡಬೇಕು, ಚೆನ್ನಾಗಿ ತೊಳೆದು ಶುದ್ಧವಾಗಿರಿಸ್ಕೊಳ್ಬೇಕು. ನೀರಿನ ಪಾತ್ರೆಗೆ ಕೈ ಅಡ್ಡದೆ ಹಿಡಿಕೆ ಬಟ್ಟಲುಗಳಿಂದ ನೀರನ್ನು ತೆಗೆದುಕೊಳ್ಬೇಕು. ನೀರನ್ನು ಸಂಗ್ರಹಿಸುವ ಪಾತ್ರೆಗಳನ್ನು ಮುಚ್ಚಬೇಕು. ಅಡುಗೆ ಮಾಡಿದ ನಂತರ ಅಡುಗೆ ಎಲ್ಲ ಮುಚ್ಚಬೇಕು. ನೀರನ್ನು ಯಾವುದೋ ಕೀಟಾಣುಗಳಾಗಲಿ ಏನೋ ಆಗಲಿ ಬೀಳದಂತೆ ಏನು ಮಾಡಬೇಕು, ಆ ಮುಚ್ಚಳಿಕೆಯನ್ನು ಮುಚ್ಚಬೇಕು. ನೀರನ್ನು ಕುದಿಸಿ ಆರಿಸಿ ಕುಡಿದರೆ ಆರೋಗ್ಯಕ್ಕೆ ತುಂಬ ಉತ್ತಮವಾಗಿರುತ್ತದೆ. ನೀರನ್ನು ಕುದಿಸಿ ಆರಿಸಿ ಕುಡಿದ್ರೆ ಏನಾಗ್ತೈತಿ, ಮಕ್ಕಳಿಗೆ ಮತ್ತು ವಯಸ್ಸಾದವರಿಗೆ ಏನಾಗ್ತೈತಿ, ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗಿರುತ್ತದೆ. ಅದೇ ರೀತಿ ನೀವೇನು ಮಾಡಬೇಕು, ಅಮೂಲ್ಯ ನೀರು ಪಾಠದಲ್ಲಿ ಬರುವಂಥ ನೀರಿನ ಆಕಾರಗಳು, ನೀರಿನ ಉಪಯೋಗಗಳು. ಅಂದ್ರೆ ಮನುಷ್ಯರಿಗೆ ಕುಡಿಯಲು ನೀರು ಬೇಕು, ಸಸ್ಯಗಳು ಬೆಳೆಯಲು ನೀರು ಬೇಕು, ಪ್ರಾಣಿಗಳಿಗೂ ನೀರು ಬೇಕು. ಮನುಷ್ಯ, ಪ್ರಾಣಿ, ಸಸ್ಯಗಳಿಗೂ ಮತ್ತೆಲ್ಲ ಜೀವ ರಾಶಿಗಳಲ್ಲಿ ನೀರಿಲ್ಲದ ನಮ್ಮ ಮನುಷ್ಯರಾಗಲಿ, ಪ್ರಾಣಿಗಳಾಗಲಿ, ಸಸ್ಯಗಳಾಗಲಿ ಬದುಕಲು ಸಾಧ್ಯವಿಲ್ಲ. ಅದಕ್ಕೆ ನೀರನ್ನು ಅಪವ್ಯಯ ಮಾಡಬಾರ್ದು, ನೀರನ್ನು ಹಿತಮಿತವಾಗಿ ಬಳಸಬೇಕು ಅಂತ ಹೇಳುತ್ತಾ ಈ ಪಾಠವನ್ನು ಮುಗಿಸುತ್ತೇನೆ. ಧನ್ಯವಾದಗಳು.